2025-26ನೇ ಸಾಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಕ್ಕೆ ಆಗ್ರಹಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಯಿತು. ಶಿವಮೊಗ್ಗದಲ್ಲೂ ಸಹ ಎವಿಬಿಪಿಯಿಂದ ಪ್ರಥಮ ದರ್ಜೆ ಕಾಲೇಜು ಬಳಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದರು. ನೇಮಕಾತಿಯಲ್ಲಿ ಗೊಂದಲವಿದ್ದು ಸರ್ಕಾರ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು. ಎಲ್ಲ ಉಪನ್ಯಾಸಕರ ನೇಮಕಾತಿ ಮಾಡಿಕೊಳ್ಳಬೇಕು. ಪ್ರಯೋಗಾಲಯ, ಕಂಪ್ಯೂಟರ್ ಇನ್ನಿತರ ಸಲಕರಣೆ ಒದಗಿಸಬೇಕೆಂದು ಒತ್ತಾಯಿಸಿದರು. अभी बेके बेको न्याय बेको बेके बेको न्याय बेको ಎಲ್ಲಿವರೆಗೂ ಹೋರಾಟ ಗೆಲ್ಲೋ ಭಾರತ್ ಮಾತಾ ಕಿ ಒಂದು ತಿಂಗಳಾಯಿತು ಕಾಲೇಜ್ ಸ್ಟಾರ್ಟ್ ಆಗಿ ಒಂದು ತಿಂಗಳಾದರೂ ಯಾರು ಕ್ಲಾಸ್ ಮಾಡ್ತಿಲ್ಲ. ಈ ಪರ್ಮನೆಂಟ್ ಲೆಕ್ಚರ್ಸ್ ಇದ್ದವ್ರೆ ಅವ್ರು ಎಷ್ಟು ಅಂತ ಮಾಡೋಕ್ಕಾಗುತ್ತೆ? ಇಡೀ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಬರೀ ಒಬ್ಬರು ಪರ್ಮನೆಂಟ್ ಲೆಕ್ಚರ್ ಇದ್ದಾರೆ. ಪ್ರತಿ ಒಂದು ತಿಂಗಳಿಂದನೂ ಪ್ರತಿ ದಿನನೂ ಕಾಲೇಜಿಗೆ ಬರೋದು, ಕಾಲೇಜಿಂದ ಹೋಗೋದು, ಇದೇ ಆಗೋಗಿದೆ. ಕ್ಲಾಸೇ ನಡೀತಿಲ್ಲ. ಸೊ ಅದಕ್ಕೋಸ್ಕರ ನಾವು ಎಷ್ಟು ದಿನ ಅಂತ ಪರದಾಡೋಣ? ಸೆಪ್ಟೆಂಬರ್ 20ನೇ ತಾರೀಕು ತನಕ ನಮಗೆ 20ನೇ ತಾರೀಕಿಗೆ ಫಸ್ಟ್ ಇಂಟರ್ನಲ್ಸ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಒಂದು ಪಾಠನೂ ಆಗಿಲ್ಲ ಅಂದರೆ ನಾವು ಹೆಂಗೆ ಎಕ್ಸಾಮ್ ಮಾಡೋಣ? ಹೆಂಗೆ ಎಕ್ಸಾಮ್ ಬರೆಯೋಕ್ಕಾಗುತ್ತೆ? ಓದೋರ ಪರಿಸ್ಥಿತಿ ಏನು? ಬಡವರು ಗೌರ್ಮೆಂಟ್ ಕಾಲೇಜಿಗೆ ಬರ್ತಾರೆ. ಗೌರ್ಮೆಂಟ್ ಕಾಲೇಜಲ್ಲಿ ಲೆಕ್ಚರ್ಸೇ ಇಲ್ಲ ಅಂದರೆ ನಾವು ಹೆಂಗೆ ಪಾಠ ಮಾಡೋಕ್ಕಾಗುತ್ತೆ ಸರ್? ಪಾಠ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯೂನಿವರ್ಸಿಟಿಲಿ ಕೇಳಿದ್ರೆ ಕೊಡೋಣ ಅಂತ ಇನ್ನೂ ಕೋರ್ಟಲ್ಲಿ ಡಿಕ್ಲೇರ್ ಮಾಡ್ತೀವಿ, ಕೋರ್ಟಲ್ಲಿ ಕೇಸ್ ನಡೀತಿದೆ ಅಂತಂತಾರೆ. ಏನು ಮಾಡೋಕ್ಕಾಗುತ್ತೆ? ಇನ್ನೂ ಎಷ್ಟು ದಿನ ಅಂತ ಮುಂದೋಗ್ತೀರಿ? ಹಿಂಗಾದ್ರೆ ನಾವು ಫೈನಲ್ ಇಯರ್ ಸ್ಟೂಡೆಂಟ್ಸು, ನಮಗೆ ರಿಸಲ್ಟ್ ಕರೆಕ್ಟಾಗಿ ಬಂದಿಲ್ಲ ಅಂದರೆ ನಾವು ಕೆಲಸಕ್ಕೆ ಹೆಂಗೆ ಹೋಗೋಕ್ಕಾಗುತ್ತೆ? ನಾವು ಕೆಲಸಕ್ಕೋಸ್ಕರನೇ ಡಿಗ್ರಿ ತಗೊತಿರೋದು, ಹೌದು ತಾನೇ? ಹಿಂಗಾದ್ರೆ ಪರಿಸ್ಥಿತಿ ಏನಾಗುತ್ತೆ? ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಓದೂ ಆಗಲ್ಲ. ಇದಕ್ಕೋಸ್ಕರ ಗೌರ್ಮೆಂಟ್ ಕಾಲೇಜಿಗೆ ಬರಬೇಕಾ ಅಂತ ಪೇರೆಂಟ್ಸ್ ಮಾತಾಡೋ ಥರ ಆಗುತ್ತೆ. ಕಷ್ಟಪಟ್ಟು ಗೌರ್ಮೆಂಟ್ ಕಾಲೇಜಿಗೆ ದುಡ್ಡು ಕಟ್ಟಿ ಬರೋದು, ನಾವು ಕೆಲಸ ಮಾಡಿಕೊಂಡು ಎಲ್ಲ ಮಾಡಿ ಬರ್ತಿರ್ತೀವಿ. ಹಿಂಗಾದ್ರೆ ಪರಿಸ್ಥಿತಿ ಹೆಂಗಾಗುತ್ತೆ ಸರ್? ಇವತ್ತು ನಾವು JD ಅವರು ಬರ್ಬೇಕು ಇಲ್ಲಿಗೆ. ಅವ್ರು ಬಂದು ನಮ್ಮ ಸಮಸ್ಯೆ ಪರಿಹಾರ ನೀಡೋ ತನಕ ನಾವು ಈ ಪ್ರೊಟೆಸ್ಟ್ ನಿಲ್ಲಿಸಲ್ಲ. ಅದಕ್ಕೋಸ್ಕರ ಪ್ರೊಟೆಸ್ಟ್ ಮಾಡ್ತಿದ್ದೀವಿ ಸರ್. JD ಅವ್ರ ಹತ್ರ ಮನವಿ ಮಾಡೋಕ್ಕೆ ನಮ್ಮ ABVP ಕಡೆಯಿಂದ ಹೋಗಿದ್ದಾರೆ. ಅವ್ರು ಮನವಿ ಮಾಡಿದ್ದಾರೆ ಕೂಡ. ಅದಕ್ಕೆ ಉತ್ತರ ಸಿಕ್ಕಿಲ್ಲ ಅನ್ನೋದಕ್ಕೆ ಈ ಥರ ನಾವು ಮಾಡ್ತಿರೋದು ಸರ್. ಅದಕ್ಕೋಸ್ಕರನೇ ನಾವು ರೋಡಿಗೆ ಇಳಿದಿದ್ದೀವಿ. ನಾವು ಸಮಾಧಾನವಾಗಿ ಹೇಳಿದ್ರು ಅರ್ಥ ಆಗ್ದಲಿಲ್ಲ. ಅದಕ್ಕೆ ನಾವು ಆದಷ್ಟು ಎಲ್ಲ ಸ್ಟೂಡೆಂಟ್ಸು ಒಗ್ಗೂಡಿ ನಮಗೆ ಪರಿಹಾರ ಬೇಕು, ಅಲ್ಲಿ ಸಿಗೋ ತನಕ ನಾವು ಬಿಡೋದು ಸರ್. ಸುಮಾರು 3000ಕ್ಕೂ ಹೆಚ್ಚು ಜನ ಸ್ಟೂಡೆಂಟ್ಸ್ ಇದ್ದಾರೆ ಸರ್. ಎಲ್ಲರೂ ಬರೀ ಟೆಂಪ್ರರಿ ಲೆಕ್ಚರ್ಸ್ಗೋಸ್ಕರ ಮಾತ್ರ ಮಾಡ್ತಿದ್ದಾರೆ. ಟೆಂಪ್ರರಿ ಲೆಕ್ಚರ್ಸ್ ಇದ್ರೆ ಆಗಲ್ಲ, ಪ್ರತಿ ವರ್ಷನೂ ಚೇಂಜ್ ಆಗ್ತಾ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಒಂದೇ ಸತಿ ಪರ್ಮನೆಂಟ್ ಲೆಕ್ಚರ್ ಕೊಟ್ಟರು ಅಂದರೆ ನಾವು ಆರಾಮಾಗಿ ಪ್ರತಿ ವರ್ಷನೂ ನಮ್ಮ ಓದು ಏನಿದೆ ಅದ್ರ ಕಡೆ ನಾವು ಗಮನ ಹರಿಸ್ಬೋದು ಸರ್. ನಾನು ಇದೇ ಕಾಲೇಜಿನ ವಿದ್ಯಾರ್ಥಿ, BCA ಫೈನಲ್ ಇಯರ್ ಓದ್ತಾ ಇದ್ದೀನಿ. ಏನು ಸಮಸ್ಯೆ, ಏನಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಉದ್ದೇಶ ಏನು ಅಂದರೆ, ಇದೇ ನಮ್ಮ ಕಾಲೇಜಲ್ಲಿ CS ಡಿಪಾರ್ಟ್ಮೆಂಟ್, ಬರೀ CS ಡಿಪಾರ್ಟ್ಮೆಂಟ್ ಮಾತ್ರ ಹೇಳ್ತಾ ಇರೋದು ನಾನು.
ಒಬ್ಬರು ಪರ್ಮನೆಂಟ್ ಲೆಕ್ಚರರು, 30 ಜನ ಗೆಸ್ಟ್ ಲೆಕ್ಚರ್ಸ್ ಇದ್ದಾರೆ. ಆ 30 ಜನನೂ ಇಲ್ಲ. ಈಗ ಒಬ್ಬರೇ ಲೆಕ್ಚರರು ಎಷ್ಟು ಅಂತ ಪಾಠ ಮಾಡೋಕ್ಕಾಗುತ್ತೆ? ಇರೋ 12 ಸೆಕ್ಷನ್ನು ಹೆಚ್ಚು ಕಮ್ಮಿ 600-700 ಜನ ಸ್ಟೂಡೆಂಟ್ಸ್ ಇದ್ದೀವಿ ನಾವು. ಅವ್ರಿಷ್ಟು ಜನಕ್ಕೆ ಒಬ್ಬರು ಪಾಠ ಮಾಡೋಕ್ಕಾಗತ್ತಾ? ಅವರೊಬ್ಬರು ಪಾಠ ಮಾಡೋದ್ರಿಂದ ಸ್ಟೂಡೆಂಟ್ಸಿಗೆ ಇದು ಏನು ಸಬ್ಜೆಕ್ಟ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗತ್ತಾ? ಇದೇ ಯೂನಿವರ್ಸಿಟಿಯವರು ಈಗ ಏನಾದರೂ ಮುಂದಿನ ತಿಂಗಳು ಸೆಪ್ಟೆಂಬರ್ 20ನೇ ತಾರೀಕು ಇಂಟರ್ನಲ್ಸ್ ಅನೌನ್ಸ್ ಮಾಡ್ತಾರೆ. ಇಂಟರ್ನಲ್ಸ್ ಅನೌನ್ಸ್ ಮಾಡಿದಾಗ ನಮ್ಮ ಕಾಲೇಜ್ ಮುಖ ನೋಡ್ಕೊಂಡು ಯಾವುದೇ ಕಾರಣಕ್ಕೂ ಅವ್ರು ನಿಲ್ಲಿಸಲ್ಲ. ಅವ್ರ ಕ್ಯಾಲೆಂಡರ್ ಪ್ರಕಾರ ಏನಿದೆ ಅದನ್ನೇ ಕೊಡ್ತಾರೆ. ಆ ಥರ ಆಗಬಾರ್ದು. ಏನಂದರೆ ನಮ್ಮ ಗೌರ್ಮೆಂಟ್ ಶಾಲೆ ಓದ್ತಿರೋ ವಿದ್ಯಾರ್ಥಿಗಳಿಗೆ ತುಂಬ ಅನ್ಯಾಯ ಆಗ್ತಾಯಿದೆ. ಇದರಿಂದ ಸರ್ಕಾರ ಬೇಗನೆ ಎಚ್ಚರಿಕೊಂಡು ಯಾರಿಗೆ ತೆಗೆದಿರೋ ಕೆಲಸದಿಂದ ಅಥವಾ ಯಾರಿಗೆ ಇನ್ನೂ ರಿಯಲೊಕೇಶನ್ ಮಾಡಿಲ್ಲ ಅವ್ರಿಗೆ ಬೇಗ ಹೋಗಿ ಆದಷ್ಟು ಬೇಗ ಆದರೆ ನಾಳೆನೇ ಅಥವಾ ಸೋಮವಾರದೊಳಗಡೆ ನಮಗೆ ಲೆಕ್ಚರ್ಸನ್ನು ಕೊಡಬೇಕು, ನಮಗೆ ಪಾಠ ಮಾಡಿಸ್ಬೇಕು ಅನ್ನೋದು ನಮ್ಮ ಕೋರಿಕೆ. ಇದೇ ಕಾರಣಕ್ಕೆ ಈಗ JD ಅವರು ಬಂದರೆ JD ಅವ್ರಿಗೂ ನಾವು ಇದನ್ನೇ ಮನವರಿಕೆ ಮಾಡ್ಕೊತೀವಿ ಏನಾಗ್ತಾಯಿದೆ, ಏನು ತೊಂದರೆ ಆಗ್ತಾಯಿದೆ ಅಂತ. ಇದರಿಂದ ಸ್ಟೂಡೆಂಟ್ಸಿಗೆ ನ್ಯಾಯ ಸಿಗಲೇಬೇಕು. ಆ ಉದ್ದೇಶಕ್ಕೆ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಶಿವಮೊಗ್ಗದ ವಿಭಾಗ ವತಿಯಿಂದ ಈ ಸ್ಟ್ರೈಕ್ ಮಾಡ್ತಾ ಇರೋದು. JD ಅವ್ರು ಬರಬೇಕು, JD ಅವ್ರು ಬರೋ ತನಕ ನಾವು ಹೋರಾಟ ನಿಲ್ಲಿಸಲ್ಲ. ಇದಂತೂ ಸತ್ಯವಾದ ಮಾತು. JD ಅವ್ರು ಎಷ್ಟು ಬೇಗ ಬರ್ತಾರೆ ಅಷ್ಟು ಬೇಗ ನಾವು